ಮಣ್ಣಿನಾಡಿ ಸಿಲುಕಿರುವ ಅರ್ಜುನ್, ಆ ಲಾರಿ ಚಾಲಕ ಅರ್ಜುನ್ ಬದುಕಿ ಬರಲಿ ಅಂತ ಹೇಳಿ ಸತತವಾಗಿ 6 ದಿನಗಳಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಯಾವ ರೀತಿ ನಡೀತಾ ಇದೆ ಕಾರ್ಯಾಚರಣೆ, ಹಾಗೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಲಭ್ಯವಾದ ಮಾಹಿತಿಗಳೇನು ಒಂದಷ್ಟು ಗಮನಿಸ್ತಾ ಹೋಗೋಣ. ಈ ತಿಂಗಳ 16ನೇ ತಾರೀಕಿನಂದು ಕಾರವಾರದ ಶಿರೂರು ಬಳಿಯಲ್ಲಿ ಗುಡ್ಡ ಕುಸಿತ ಸಂಭವಿಸಿತು. ಧಾರಾಕಾರ ಮಳೆ ಆ ಭಾಗದಲ್ಲಿ ಆಗ್ತಾ ಇರೋದರ ಪರಿಣಾಮ ರಸ್ತೆ ನಿರ್ಮಾಣಕ್ಕೋಸ್ಕರ ಗುಡ್ಡವನ್ನ ಕಡದ ಪರಿಣಾಮ ಮಣ್ಣು ಏಕಾಏಕಿ ಕುಸಿದು ಆ ಒಂದು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದ ವಾಹನಗಳ ಮೇಲೆ, ಅಲ್ಲಿದ್ದ ಟೀ ಅಂಗಡಿ ಮೇಲೆ ಟನ್ ಗಟ್ಟಲೆ ಮಣ್ಣು ಬಿದ್ದು ಹೋಯಿತು. ಆ ಗುಡ್ಡದ ಪಕ್ಕದಲ್ಲೇ ಭಾರತ್ ಬೆನ್ಸ್ ಕಂಪನಿಯ ಲಾರಿಯನ್ನ ಪಾರ್ಕ್ ಮಾಡಲಾಗಿತ್ತು. ಕೇರಳ ಮೂಲದ ಕಂಪನಿಗೆ ಸೇರಿದ್ದ ಲಾರಿ ಇದು. ಆ ಲಾರಿಯನ್ನ ಅಲ್ಲೇ ನಿಲ್ಲಿಸಿ ಮಲಗಿದ್ದ ಚಾಲಕ ಅರ್ಜುನ್. ರಾತ್ರಿ ಲಾರಿಯನ್ನ ನಿಲ್ಲಿಸಿ ಅದರಲ್ಲೇ ಚಾಲಕ ಅರ್ಜುನ್ ಮಲಗಿರ್ತಾರೆ. ಆದರೆ ಏಕಾಏಕಿ ಲಾರಿ ಮೇಲೆ ಸರಿಸುಮಾರು 7 ಟನ್ನಷ್ಟು ಮಣ್ಣು ಕುಸಿದು ಬಿದ್ದಿದೆ. ನಿಂತಿರೋ ಲಾರಿ ಮೇಲೆ ಮಣ್ಣು ಬಿದ್ದಿದೆ ಅನ್ನೋ ಮಾಹಿತಿ. ಲಾರಿ ಚಾಲಕ ಅರ್ಜುನ್ ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಮಾಡುವ ಮೂಲಕ ಆತ ಅಲ್ಲೇ ಇದ್ದಾನಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಲಾಗಿತ್ತು. ಕಳೆದ 2 ದಿನಗಳವರೆಗೂ ಕೂಡ ಆತನ ಮೊಬೈಲ್ ರಿಂಗ್ ಆಗ್ತಿತ್ತು. ಯಾರು ಅದನ್ನ ರಿಸೀವ್ ಮಾಡಿ ಆನ್ಸರ್ ಮಾಡಿಲ್ಲ. ಆದರೆ ಮೊಬೈಲ್ ರಿಂಗ್ ಆಗ್ತಾ ಇದ್ರು. ಅದರ ಆಧಾರದ ಮೇಲೇನೆ ಆತನ ಕುಟುಂಬಸ್ಥರು, ಕೇರಳ ಸರ್ಕಾರ, ಹಾಗೆ ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಿರೋರು ಎಲ್ಲರೂ ಇದ್ದ ಒಂದೇ ಒಂದು ಆಶಾಭಾವನೆ ಅಂತಂದ್ರೆ ಮೊಬೈಲ್ ಆನ್ ಇದೆ, ಸೊ ಆತ ಬದುಕಿರುವ ಸಾಧ್ಯತೆ ಇರಬಹುದಾ ಅಂತ ಹೇಳಿ. ಇನ್ನು ಲಾರಿಯ ಲೊಕೇಶನ್ ಅನ್ನ ಕಂಪನಿಯವರು ಟ್ರೇಸ್ ಮಾಡ್ತಾರೆ. ಭಾರತ್ ಬೆನ್ಸ್ ಕಂಪನಿಯವರು ಅಂಕೋಲಾದ ಶಿರೂರು ಬಳಿ ಲಾರಿಯ ಲೊಕೇಶನ್ ಪತ್ತೆ ಆಗುತ್ತೆ. ಆ ಲಾರಿ ಕಂಪನಿಯವರು ಕೂಡ ಬಂದು ಆ ಸ್ಥಳಕ್ಕೆ ಲೊಕೇಶನ್ ಅನ್ನ ಹುಡ್ಕೊಂಡು ಬಂದು ನೋಡಿದಾಗ ಲೊಕೇಶನ್ ತೋರಿಸಿದ ಜಾಗದಲ್ಲಿ ಅವರಿಗೆ ಅಕ್ಷರಶಃ ಶಾಕ್ ಎದುರಾಗಿದೆ. ಯಾಕಂದ್ರೆ ಎಲ್ಲಿ ಲಾರಿ ಇದೆ ಅಂತ ಹೇಳಿ ಲೊಕೇಶನ್ ತೋರಿಸ್ತೋ ಅಲ್ಲಿ ಕೇವಲ ಮಣ್ಣಿನ ರಾಶಿ ಮಾತ್ರ ಕಾಣೋಕೆ ಸಿಕ್ಕಿದೆ. ಮೊನ್ನೆ ಲಾರಿ ಚಾಲಕ ಅರ್ಜುನ್ ಮೊಬೈಲ್ ಸ್ವಿಚ್ ಆನ್ ಆಗಿತ್ತು. ಕುಟುಂಬಸ್ಥರು ಕಾಲ್ ಮಾಡಿದ್ದಾರೆ, ಪತ್ನಿ ಕಾಲ್ ಮಾಡಿದ್ದಾರೆ, ಕಂಪನಿಯವರು ಕಾಲ್ ಮಾಡಿದ್ದಾರೆ. ಆಗೆಲ್ಲವೂ ಕೂಡ ಫೋನ್ ಆನ್ ಇತ್ತು. ಅರ್ಜುನನ ಪತ್ನಿ ಕರೆ ಮಾಡಿದಾಗಲೂ ಕೂಡ ಮೊಬೈಲ್ ಆನ್ ಇತ್ತು. 2 ಬಾರಿ ಮೊಬೈಲ್ ಸ್ವಿಚ್ ಆನ್ ಆ್ಯಂಡ್ ಆಫ್ ಆಗಿದೆ. ಈಗ 1 ಬಾರಿ ಆನ್ ಇದ್ದಿದ್ದು ಆಫೇ ಆಗಿ ಹೋಗ್ಬಿಟ್ಟಿದ್ರೆ ಬಹುಶಃ ಬ್ಯಾಟ್ರಿ ಚಾರ್ಜ್ ಖಾಲಿಯಾಗಿ ಅದು ಸ್ವಿಚ್ ಆಫ್ ಆಗಿರಬಹುದು ಅಥವಾ ಹಾಳಾಗಿರಬಹುದು ಮಣ್ಣಿನ ಅಡಿಯಲ್ಲಿ ಅಂತ ಹೇಳಿ ಭಾವಿಸಬಹುದು. ಆದರೆ ಆಫ್ ಇದ್ದ ಮೊಬೈಲ್ ಮತ್ತೆ ಆನ್ ಆಗಿದೆ. ಮೊನ್ನೆವರೆಗೂ ಅವ್ರ ಪತ್ನಿ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಇದ್ದ ಫೋನ್ ಮತ್ತೆ ಆನ್ ಆಗಿದೆ. ಇದು ಮತ್ತಷ್ಟು ಅನುಮಾನಕ್ಕೆ, ಹಾಗೆ ಆತ ಬದುಕಿರಬಹುದಾ, ಪ್ರಯತ್ನ ಪಡ್ತಿರಬಹುದಾ ಕುಟುಂಬಸ್ಥರನ್ನ ಸಂಪರ್ಕ ಮಾಡಲಿಕ್ಕೆ ಅನ್ನೋ ಆಕಾಂಕ್ಷೆಯನ್ನ ಕುಟುಂಬಸ್ಥರು ಹೊಂದಲಿಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಇದರ ಆಧಾರದ ಮೇಲೆ ಈಗ ಚುರುಕಿನಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿಂದ ಸತತವಾಗಿ ಗ್ರೌಂಡ್ ರಿಪೋರ್ಟ್ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ಈ ಗುಡ್ಡ ಕುಸಿದ ಜಾಗದಲ್ಲೇ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಇದ್ರು. ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರವಲ್ಲ, ಕಳೆದ 2-3 ದಿನಗಳಿಂದ ಸತತವಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರು, ಇನ್ಫ್ಯಾಕ್ಟ್ ಪಕ್ಕದ ಕೇರಳದಿಂದ ಕೂಡ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಬಂದು ಈ ದುರಂತ ನಡೆದ ಸ್ಥಳದಲ್ಲಿ ವಿಸಿಟ್ ಹಾಕಿ ಹೋಗಿದ್ದಾರೆ. ವಿಸಿಟ್ ಪಾಲಿಟಿಕ್ಸ್. ಗುಡ್ಡ ಕುಸಿತ ದುರಂತದಲ್ಲೂ ಕೂಡ ರಾಜಕಾರಣಿಗಳ ವಿಸಿಟ್ ಪಾಲಿಟಿಕ್ಸ್ ಯಾವ ರೇಂಜಿಗೆ ನಡೀತಾ ಇದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಗುಡ್ಡ ಕುಸಿದ ಸ್ಥಳದಲ್ಲೇ ನಾಯಕರ ಮೊಕ್ಕ. ಶಿರೂರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಸಿಎಂ. ಗುಡ್ಡ ಕುಸಿದ ಸ್ಥಳದಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ಆಪರೇಷನ್ಗೆ ಆರ್ಮಿ ಎಂಟ್ರಿ ಕೊಟ್ಟಿದೆ. 3 ಟ್ರಕ್ಗಳಲ್ಲಿ ಸ್ಪಾಟ್ಗೆ ಬಂದ ಸೇನಾಪಡೆ ಕಾರ್ಯಾಚರಣೆಗೆ ಚುರುಕು ಮುಟ್ಟಿಸಿದೆ. ಈ ಮಧ್ಯೆ ಅಂಕೋಲದ ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದರು. ತದನಂತರ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಇದೆಲ್ಲದಕ್ಕೂ ಮೊದಲು ಸಾಲು ನಾಯಕರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟರು. ಅದರಲ್ಲೂ ಅರ್ಜುನನ ನಿರೀಕ್ಷೆಯಲ್ಲಿರೋ ಕೇರಳ ಜನರ ಪ್ರತಿನಿಧಿಯಾಗಿ ಮಂಜೇಶ್ವರ ಶಾಸಕ ಅಶ್ರಫ್ ಸ್ಪಾಟ್ಗೆ ವಿಸಿಟ್ ಕೊಟ್ಟರು. ಅರ್ಜುನನ ರಕ್ಷಣೆಗಾಗಿ ನಡೆತಿರೋ ಕಾರ್ಯಾಚರಣೆ ಬಗ್ಗೆ ಕೇರಳ ಸರ್ಕಾರಕ್ಕೂ ಮಾಹಿತಿ ಮುಟ್ಟಿಸಿದ್ರು. ರಾಜ್ಯ ಸರ್ಕಾರದ ಕಾರ್ಯಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನೋಡಿ, ಸರ್ಕಾರಕ್ಕೆ ಎಲ್ಲ ಇಲ್ಲಿನೇ ಶಾಸಕರಿದ್ದಾರೆ. ಸತೀಶ್ ವಿಧಾನಸಭೆಗೆ ಹೋಗಲಿಲ್ಲ, ಮನೆಗೆ ಹೋಗಲಿಲ್ಲ, ಇಲ್ಲೇ ಇದ್ದಾರೆ. ನಾನು ಇಡೀ ಕೇರಳದ ಜನರ ಪರವಾಗಿ ಅವರಿಗೆ ಪ್ರಪ್ರಥಮವಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಎಲ್ಲರೂ ಇಲ್ಲೇನಂತ ಹೇಳಿದರೆ ನಾವೀಗ ನಮಗೀಗ ಮೊದಲಾಗಿ ಏನಂತೇಳಿ ಅರ್ಜುನ್ ಅವರು ತಿರುಗಿ ಸಿಗಬೇಕು, ಬರಬೇಕು. 1-2 ದಿವಸ ಅವರ ಮೊಬೈಲ್ ಆನ್ ಆಗಿತ್ತು. ಅದೇ ರೀತಿಯಲ್ಲಿ ನಮ್ಮ ಯಾವುದು ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ನಮಗೆ ಪಾಸಿಟಿವ್ ಆಗಿತ್ತು. ಈಗಲೂ ಕೂಡ ನಿರೀಕ್ಷೆಯಲ್ಲಿದ್ದೇವೆ. ಅರ್ಜುನ್ ರವರು ಖಂಡಿತವಾಗಿ ಜೀವಂತವಾಗಿ ಸಿಗ್ತಾರೆ. ಇದೇ ವೇಳೆ ಹಿರಿಯ ಶಾಸಕ RV ದೇಶಪಾಂಡೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಲಾರಿ ಚಾಲಕ ಅರ್ಜುನ್ ರಕ್ಷಣೆ ಭರದಿಂದ ಸಾಗುತ್ತಿದೆ. ಚಾಲಕ ಅರ್ಜುನ್ ಬದುಕಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಕೆಲಸ ಪಕ್ಷಾತೀತವಾಗಬೇಕು. ಹಾಗಾಗಿ ಎಲ್ಲ ಪಕ್ಷದ ಜನ ಏನೇನು ಮಾಡಬೇಕು ಅದು ಎಲ್ಲ ಪ್ರಾಮಾಣಿಕತೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅನಾವಶ್ಯಕವಾಗಿ ಬೇಜವಾಬ್ದಾರಿಯಿಂದ ಏನೇನು ಮಾಡೋಕೆ ಹೋಗಬಾರ್ದು. ಈಗ ನೋಡಿ, ಈಗ ಈ ಗುಡ್ಡು ಕುಸಿದು ಬಿದ್ದಿದೆ.
ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಮಾನವ. ನಾವು ರಸ್ತೆ ಮಾಡಬೇಕು, ಬ್ರಿಡ್ಜ್ ಮಾಡಬೇಕು, ಎಲ್ಲ ಮಾಡಬೇಕು, ಮಾಡಬಾರ್ದಂತಲ್ಲ, ಮಾಡಲಿಕ್ಕೆ ಬೇಕು, ಆಗಲಿಕ್ಕೆ ಬೇಕು. ಆದರೆ ನಿಸರ್ಗ ಜೊತೆ ಜಗಳ ಮಾಡಲಿಕ್ಕೆ ಹೋಗಬಾರ್ದು. ಶಿರೂರು ಗುಡ್ಡ ಕುಸಿದ ಜಾಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಭೇಟಿ ಕೊಟ್ಟರು. ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಒಂದು ಕಡೆ ನಾಯಕರು ಸಾಲು ಸಾಲಾಗಿ ಭೇಟಿ ಕೊಡ್ತಿದ್ದಾರೆ. ಇದರ ಮಧ್ಯೆ ಉಳುವರೆ ಗ್ರಾಮಸ್ಥರು ಕಣ್ಣೀರು ಕೇಳೋರೇ ಇಲ್ಲದಂತಾಗಿದೆ. ಯಾಕಂದ್ರೆ ಕಳೆದ 7 ದಿನದಿಂದ ಕಾಳಜಿ ಕೇಂದ್ರದಲ್ಲಿ ಗ್ರಾಮಸ್ಥರು ನರಳುವಂತಾಗಿದೆ. ಇದಕ್ಕೆಲ್ಲ ಸರ್ಕಾರ ಅದ್ಯಾವಾಗ ಪರಿಹಾರ ಒದಗಿಸುತ್ತೋ, ಜನರ ನೋವು ಇನ್ಯಾವಾಗ ನೀಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಯತ್ನಿರತೆ ಇವತ್ತು ಕೂಡ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಮುಂದಿನ ಅರ್ಧ ಗಂಟೆಗಳ ಕಾಲ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಪ್ರಾರಂಭ ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನ ಇವತ್ತಿನ ಅತಿ ದೊಡ್ಡ ಸುದ್ದಿಯ ಮೂಲಕ. ದೊಡ್ಡ ಸುದ್ದಿಯಲ್ಲಿ ಸಂಪೂರ್ಣವಾಗಿ ರಾಜಕೀಯ ಸುದ್ದಿ ಅಲ್ಲದೆ ಹೋದ್ರೂ ಕೂಡ ರಾಜಕೀಯ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ವಿಸಿಟ್ ಮಾಡ್ತಿರೋದ್ರಿಂದ ಇವತ್ತಿನ ದೊಡ್ಡ ಸುದ್ದಿಯಲ್ಲಿ ಶಿರೂರಿನಲ್ಲಾಗಿರ್ತಕ್ಕಂಥ ಗುಡ್ಡ ಕುಸಿತ, ಗುಡ್ಡದ ಮಣ್ಣು ಕುಸಿದು 15 ಹೆಚ್ಚು ಜನ ನಾಪತ್ತೆ. ಅದಾದ ನಂತರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ. 4 ಜನರು ಸ್ಟಿಲ್ ಮಿಸ್ಸಿಂಗ್. 4 ಜನರ ಹುಡುಕಾಟ, ಅದರಲ್ಲೂ ಅರ್ಜುನ್, ಟ್ರಕ್ ಚಾಲಕ ಅರ್ಜುನ್ಗಾಗಿ ನಿರಂತರ ಹುಡುಕಾಟ ಮುಂದುವರೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸ್ಥಳ ಪರಿಶೀಲನೆ ಮಾಡುವ ಸಲುವಾಗಿ ಅಂಕೋಲಾದ ಶಿರೂರ್ಗೆ ಹೋಗಿದ್ರು. ಗುಡ್ಡ ಕುಸಿದ ಪ್ರದೇಶವನ್ನ ವೀಕ್ಷಣೆ ಮಾಡಿದ್ರು. ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವರು, ಶಾಸಕರು ಸಾಥ್ ಕೊಟ್ಟಿದ್ರು. ರಕ್ಷಣಾ ಕಾರ್ಯಕ್ಕೆ ಮಿಲಿಟರಿ ಪಡೆ ಎಂಟ್ರಿ ಕೊಟ್ಟಿದೆ. ಸೇನಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಭೇಟಿ ನೀಡಿರುವ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 16ನೇ ತಾರೀಕು ನಡೆದಿರುವ ದುರಂತ. ಇದ್ದಕ್ಕಿದ್ದ ಹಾಗೆ ಆ ಶಿರೂರು ಕುಮಟಾ ರಸ್ತೆ, ಅಂಕೋಲಾ ರಸ್ತೆಯಲ್ಲಿ ಗುಡ್ಡ ಕುಸಿತ ಆದ ಪರಿಣಾಮ 4 ಜನರು ಇನ್ನೂ ಮಿಸ್ಸಿಂಗ್. 15 ಜನ ಮಿಸ್ಸಿಂಗ್ ಆಗಿದ್ರು. ಆ ಪೈಕಿ ಕೆಲವರ ಪ್ರಾಣ ಪಕ್ಷಿಯೇ ಹಾರು ಹೋಗಿದೆ, ಇನ್ನು ಕೆಲವರ ರಕ್ಷಣೆ ಮಾಡಲಾಗಿದೆ. ಇದೀಗ ಉಳಿದವರ ರಕ್ಷಣಾ ಕಾರ್ಯಾಚರಣೆ ಸತತವಾಗಿ ಮಳೆಯ ನಡುವೆ ಕೂಡ ನಡೀತಾ ಇದೆ. ಈ ಜಾಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿ ನೀಡಿದ್ರು. ಭೇಟಿ ನೀಡಿ ಆ ಸ್ಥಳ ಪರಿಶೀಲನೆಯನ್ನ ಹಾಗೆ ರಕ್ಷಣಾ ಕಾರ್ಯಾಚರಣೆ ನಡೀತಿರೋದನ್ನ ಪರಿವೀಕ್ಷಣೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸೇನಾ ಪಡೆ ಕೂಡ ಇವಾಗ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದ. NDRF, STRF ಹಾಗೆ ಸ್ಥಳೀಯ ಪೊಲೀಸ್ ಇಲಾಖೆ ಅವರೆಲ್ಲರಿಗೂ ಸಾಥ್ ನೀಡಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸೇನಾ ತುಕಡಿ ಬಂದಿಳಿದ ಸಂದರ್ಭದ ದೃಶ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಥಳೀಯ ನಾಯಕರು ಹಾಗೆ ಸಚಿವ ಸಂಪುಟದ ಕೆಲ ಸದಸ್ಯರು ಕೂಡ ಸಾಥ್ ನೀಡಿರುವ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸಿದ್ರು. ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಇರೋ ಜಾಗದಲ್ಲೇನೆ ತಳ್ಳಾಟ ನೂಕಾಟ ನಡೆದು ಹೋಗಿದೆ. ಬಂದಿರೋದು ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಿದೆ ಅನ್ನೋದರ ವೀಕ್ಷಣೆ. ಸ್ಥಳೀಯರು ಒಂದಷ್ಟು ಮಂದಿ, ಹಾಗೆ ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದ ಒಂದಷ್ಟು ಮಂದಿ, ಹಾಗೆ ಮಾಧ್ಯಮದವರು. ಹೋಗ್ತೀವಿ ಮೇಡಮ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಸಚಿವ ಸಂಪುಟದ ಉಳಿದ ಕೆಲ ಸಹೋದ್ಯೋಗಿಗಳು ದುರಂತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಮಾಧ್ಯಮದವರನ್ನು ಕೂಡ ತಳ್ಳಾಟ ನುಕ್ಕಾಟ ನಡೆಸಿರುವ ಘಟನೆ ನಡೆದಿದೆ. ಅಲ್ಲಿರುವ ಭದ್ರತಾ ಸಿಬ್ಬಂದಿ ಮಾಧ್ಯಮದವರ ಕವರೇಜ್ಗೂ ಕೂಡ ಒಂದಷ್ಟು ಅಡ್ಡಿ ಆತಂಕವನ್ನು ಉಂಟುಪಡಿಸಿದ್ರು ಅನ್ನೋ ಮಾಹಿತಿ.